What will be the effect on the apparent loss in weight of a stone if it is immersed in a salt water in place or instead of a tap water? ಪ್ರಶ್ನೆ ಏನು ಕೇಳ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಅಪರೆಂಟ್ ಲಾಸ್ ಇನ್ ವೆಯ್ಟ್ ಹೇಗೆ ಚೇಂಜ್ ಆಗುತ್ತೆ, ಹೇಗೆ ಬದಲಾಗುತ್ತೆ ನಾವು ಟ್ಯಾಪ್ ವಾಟರ್ ಬದಲಾಗಿ ಉಪ್ಪು ನೀರಲ್ಲಿ ಇಡ್ತು ಅಂತ ಹೇಳಿದ್ರೆ. ಮತ್ತೊಂದು ಸತಿ FBD ಆಫ್ ಸ್ಟೋನ್ ಇನ್ ಫ್ಲೂಯಿಡ್ ಬಿಡ್ಸ್ ನೋಡಿಸ್ತೀನಿ. ಸೊ ಏನು ಕಾಣ್ತಾ ಇದೆ ಇಲ್ಲಿ, ಒಂದು mg ಕಾಣುತ್ತೆ. ಅದು ಬಿಟ್ಟರೆ ಮತ್ತೊಂದು FB ಕಾಣುತ್ತೆ, ಬಾಯಿಂಟ್ ಫೋರ್ಸ್ ಕಾಣುತ್ತೆ ಅಲ್ವಾ. ಈ ಬಾಯಿಂಟ್ ಫೋರ್ಸು ಏನದ್ರ ಮೇಲೆ ಡಿಪೆಂಡು, ಫಾರ್ ಅ ಕಾನ್ಸ್ಟೆಂಟ್ ವಾಲ್ಯೂಮ್ ಅಲ್ವಾ, ಒಂದೇ ವಸ್ತಿದು, ಹಾಗಾಗಿ ಅದು ವಾಲ್ಯೂಮ್ ಕಾನ್ಸ್ಟೆಂಟ್ ಇರುತ್ತೆ. ಏನಾಗುತ್ತೆ, ಇಟ್ ಡಿಪೆಂಡ್ಸ್ ಆನ್ ದ ಡೆನ್ಸಿಟಿ ಅಲ್ವಾ. ಡೆನ್ಸಿಟಿ ಹೆಚ್ಚಿದ್ದಷ್ಟು ಬಾಯಿಂಟ್ ಫೋರ್ಸ್ ಹೆಚ್ಚಾಗುತ್ತೆ, ಅಷ್ಟೇ. ಅದೇ ಉತ್ತರ, ಇನ್ನೇನಿಲ್ಲ. ದ ಅಪರೆಂಟ್ ಲಾಸ್ ಇನ್ ವೆಯ್ಟ್ ಇಸ್ ಮೋರ್ ಇನ್ ಸಾಲ್ಟ್ ವಾಟರ್, ಇಟ್ ವಿಲ್ ಬಿ ಮೋರ್ than in tap water. Reason, as the volume of the liquid displaced is same in both the cases, the buoyant force depends on the density. ಇಲ್ಲಿ ವಾಲ್ಯೂಮು ಸೇಮ್ ಆಗಿರುತ್ತೆ, ಹಾಗಾಗಿ buoyant force depends on density ಅಂತ ಹೇಳಿ. ಆಸ್ ದ ಡೆನ್ಸಿಟಿ ಆಫ್ ಗ್ಲಿಸರಿನ್ ಅಲ್ಲ, ಇಲ್ಲಿ ಸಾಲ್ಟ್ ವಾಟರ್. ನೋಡಿ, ಎಲ್ಲ ಒಂದೇ ಉತ್ತರ. ಗ್ಲಿಸರಿನ್ ಪ್ರಶ್ನೆಗೂ ಇದೇ ಉತ್ತರ, ಸಾಲ್ಟಿ ವಾಟರ್ ಇಸ್ ಮೋರ್ ದ್ಯಾನ್ ದ ಡೆನ್ಸಿಟಿ ಆಫ್ ಟ್ಯಾಪ್ ವಾಟರ್, ಅಷ್ಟೇ ಅಲ್ವಾ. ಅದೇ ಉತ್ತರ ನೋಡಿ, ಏನು ಬದಲಾಗ್ತಾ ಇಲ್ಲ ಇಲ್ಲಿ. ಸೊ ಈ ರೀತಿ ನೀವು ವಿಷಯಗಳನ್ನ ಅರ್ಥ ಮಾಡ್ಕೊತು ಅಂತ ಹೇಳಿದ್ರೆ ಉತ್ತರ ಹಾಗಾಗೇ ಬರುತ್ತೆ, ಹೌದಲ್ವಾ. ಹಾಂ, ಇವಾಗ ನೀವು ಪಾಸ್ ಮಾಡಿಕೊಂಡು ನೋಡಿ ಇದು ಬರ್ಕೊತೀರಿ, ಯಾಕಂತ ಹೇಳಿದ್ರೆ ಅದೇ ಥರ ಉತ್ತರ, ಇನ್ನೇನಿಲ್ಲ. ಇದು ಅಪರೆಂಟ್ ಲಾಸ್ ವಿಲ್ ಬಿ ಮೋರ್, ಅದೇ ಉತ್ತರ. ರೀಸನಿಂಗ್ 2 ಮಾರ್ಕ್ ಕೇಳ್ತು, ಇಲ್ಲಾಂದ್ರೆ 1 ಮಾರ್ಕ್ ಕೇಳ್ತು ಅಂದ್ರೂ ಬರೀಬೇಕಾಗುತ್ತೆ ನೀವು. ಸೊ ರೀಸನಿಂಗ್ ಕೊಟ್ಟು ಬರೆಯೋದು ಒಳ್ಳೆಯದು. ಹಾಂ, ನೋಡಿ ಇಷ್ಟಾದರೆ ಬರ್ಕೊಳ್ಳಿ, ಗೊತ್ತಿದೆ ಅಂತ ಹೇಳಿದ್ರೆ ಬೇಡ.